ನಾವೆಲ್ಲ ಚಿಕ್ಕವರಿದ್ದಾಗ ಬೇಕರಿಯಲ್ಲಿ ಅಂದರೆ ಒಂದು ಕೇಕು, ದಿಲ್ ಪಸಂದು, ಪಫ್ ಅಥವಾ ಕ್ರೀಮ್ ಬನ್ನ ತಿನ್ನಕ್ಕೆ ಅಂತ ಹೋಗ್ತಿದ್ವಿ. ಆದರೆ ಇವತ್ತು ನಾನು ಇಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿರೋ ಬೇಕರಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ಈ ಬೇಕರಿ ಯಾವುದು, ಎಲ್ಲಿರೋದು ಅಂತ ತಿಳ್ಕೊಬೇಕು ಅಂದರೆ ಈ ರೀಲ್ನ ಕೊನೆ ತನಕ ವಾಚ್ ಮಾಡಿ. ಈ ಬೇಕರಿಯಲ್ಲಿ ಸಿಗೋವಂಥ ಪ್ರತಿಯೊಂದು ಐಟಮು ತುಂಬಾನೇ ಫೇಮಸ್. ನಾನಿಲ್ಲಿ ವಿಸಿಟ್ ಮಾಡಿದಾಗ ಟ್ರೈ ಮಾಡಿದ್ದು ಇವರ ಕ್ಲಾಸಿಕ್ ಟ್ರಸ್ ಲಿಚಸ್. ತುಂಬಾ ಫಾಸ್ಟ್ ಮೂವಿಂಗ್ ಆ್ಯಂಡ್ ತುಂಬಾ ಟೇಸ್ಟಿಯಾಗೇ ಇತ್ತು. ನ್ಯೂಯಾರ್ಕಲ್ಲಿ ಎಸ್ಟಾಬ್ಲಿಷ್ ಆದಂಥ ಈ ಬೇಕರಿಯಲ್ಲಿ ಸಿಗೋವಂಥ ಪ್ರತಿಯೊಂದು ಐಟಮು ನೀವು ನ್ಯೂಯಾರ್ಕ್ಗೆ ಹೋಗಿ ಟೇಸ್ಟ್ ಮಾಡಬೇಕು ಅಂತ ಏನಿಲ್ಲ. ಚೀಸ್ ಕೇಕ್ ಆಗ್ಬೋದು, ಸ್ಲೈಸ್ಡ್ ಕೇಕ್ ಆಗ್ಬೋದು, ಟ್ರೆಸ್ ಲಿಚಸ್ ಆಗ್ಬೋದು, ಇಲ್ಲಿ ತುಂಬಾ ಆಪ್ಷನ್ ಸಿಗುತ್ತೆ. ನೀವು ಯಾವುದನ್ನು ಟ್ರೈ ಮಾಡೋದು, ಯಾವುದನ್ನು ಬಿಡೋದು ಅಂತ ತುಂಬಾ ಕನ್ಫ್ಯೂಸ್ ಅಂತೂ ಆಗ್ತೀರಾ. ಇಲ್ಲಿ ಐಸ್ ಕ್ರೀಮ್ ಮತ್ತು ಸ್ಲೈಸ್ಡ್ ಕೇಕ್ ಕೂಡ ಸಿಗುತ್ತೆ. ಬರ್ಡೇಗೆ, ಆ್ಯನಿವರ್ಸರಿಗೆ ಸ್ಪೆಷಲಾಗಿ ಆರ್ಡರ್ ಕೂಡ ಮಾಡ್ಬೋದು. ನೀವು ಟ್ರೆಸ್ ಲಿಚಸ್ ಫ್ಯಾನ್ ಆಗಿದ್ರೆ ವಿಸಿಟ್ ಟು ಮ್ಯಾಗ್ನೋಲಿಯಾ ಬೇಕರಿ, ಬ್ಯಾಂಗ್ಳೂರ್, ಇಂದಿರಾನಗರ್. ಲೊಕೇಶನ್ ಗೊತ್ತಾಯ್ತಲ್ಲ ಎಲ್ಲಿದೆ ಅಂತ. ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ರೀಲ್ನ ಶೇರ್ ಮಾಡಿ.